ಇನ್ನು ಲಕ್ಷ್ಮೀ ನಿವಾಸ ಸೀರಿಯಲ್ನ ಖ್ಯಾತ ನಾಯಕಿ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ. ಅದು ಕೂಡ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಈಗ ಪತ್ತೆಯಾಗಿರೋದು ನಿಜಕ್ಕೂ ಕೂಡ ಶೋಚನೀಯ ಅಂತಲೂ ಕೂಡ ಹೇಳ್ಬೋದು. ಹೌದು, ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲೂ ಕೂಡ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಅಂತ ಹೇಳ್ಬೋದು. ಲಕ್ಷ್ಮೀ ನಿವಾಸ ಮಾತ್ರವಲ್ಲದೆ ಬ್ರಹ್ಮಗಂಟು ಹಿಟ್ಟರ ಕಲ್ಯಾಣದಲ್ಲೂ ಕೂಡ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದಂಥ ನಟಿ ಶೋಭಾ ಶಿವಣ್ಣ ಅವರು ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥ ನಟಿ. ಇನ್ನು ಮೂಲತಃ ಹಾಸನ ಜಿಲ್ಲೆ ಸಕಲೇಶಪುರದವರಾಗಿರುವಂಥ ಇವರು ಇತ್ತೀಚೆಗೆ 1 ವರ್ಷಗಳ ಹಿಂದೆ ತಾನೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ಟೆಕ್ಕಿ ಒಬ್ಬ ಬಂದು ಕೇಳಿದಂಥ ಟೆಕ್ಕಿ ಎಂಬ ಅರೇಂಜ್ ಮ್ಯಾರೇಜ್ ಕೂಡ ಮಾಡಿಕೊಟ್ಟರು. ಸಾಫ್ಟ್ವೇರ್ ಇಂಜಿನಿಯರ್ ನನ್ನ ಮಗಳು ಇನ್ನೂ ಚೆನ್ನಾಗಿರ್ತಾಳೆ ಅಂತ ಹೇಳಿ ಹೋದರು. ಅದರಂತೆ ಹೈದರಾಬಾದ್ಗೆ ಮದುವೆ ಮಾಡಿಕೊಟ್ಟ ನಂತರ ಸಿನಿಮಾ ರಂಗ ಮತ್ತು ಸೀರಿಯಲ್ ರಂಗದ ಸಂಪೂರ್ಣವಾಗಿ ದೂರನೇ ಉಳಿದರು. ಸುಮಾರು 10ಕ್ಕೂ ಸಿನಿಮಾಗಳಲ್ಲಿ 15ಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಅಭಿನಯಿಸಿದಂಥ ಇವರು ಮತ್ತೆ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಅಭಿನಯಿಸಲು ಮುಂದಾಗಿದ್ದರು ಅಂತ ಕೂಡ ಹೇಳಲಾಗುತ್ತೆ. ಆದರೆ ಈಕೆಯ ಮೇಲೆ ಸಾಕಷ್ಟು ಅನುಮಾನ ಕೂಡ ವ್ಯಕ್ತಪಡಿಸುತ್ತಿದ್ದ ಆತ ಅಂತ ಹೇಳಲಾಗುತ್ತೆ. ಹಾಗೆ ಮತ್ತೆ ವರದಕ್ಷಿಣೆ ಕಿರುಕುಳ ಕೂಡ ಈತ ಕೊಡ್ತಿದ್ದರಂತೆ. ಈ ಎಲ್ಲ ಕಾರಣಗಳಿಂದಾಗಿ ಮನನೊಂದಿರುವಂಥ ಶೋಭಾ ಶಿವಣ್ಣವರು ಇದೀಗ ಆತ್ಮಹತ್ಯೆಗೆ ಶರಣಾಗಿರೋದು ಹಾಗೂ ಇಂಥ ದುಡುಕಿನ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಸದ್ಯ ಆ ಸಮಯದಲ್ಲಿ ನಾನು ಇಲ್ಲಿರಲಿಲ್ಲ, ಗೋವಾದಲ್ಲಿ ಇದ್ದೆ ಅಂತೇಳಿ ಆತ ಪತಿಗೆ ಹೇಳ್ತಿದ್ರು ಕೂಡ ಆತ ಪತಿಯ ಹೇಳಿಕೆಯಲ್ಲಿ ಸಾಕಷ್ಟು ಸಾಮ್ಯತೆ ಕಂಡು ಬರ್ತಾಯಿಲ್ಲ. ಇದೇ ಕಾರಣಕ್ಕೆ ಆತನನ್ನು ಕೂಡ ಅರೆಸ್ಟ್ ಮಾಡಿ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನು